ಮಾಡಿದ್ದು? ಎಸ್ ಮ್ಯಾಮ್, ನಾವೇ ಬುಕ್ ಮಾಡಿರೋದು. ಅಮ್ಮ ಬರ್ತಾರೆ. ಸರ್ OTP ಹೇಳಿ. 5680. ನಿನ್ನ ದೇವ್ರೇ ಕಳ್ಸ್ಕೊಟ್ಟಂಗಾಯ್ತು ಕಣವ. ಆ ಹುಡುಗರ್ಗೆ ಹೇಳಿದ್ರೆ ಸುಯಿ ಅಂತ ವಿಮಾನ ಹೋದಂಗ್ ಹೋಗ್ಬಿಡ್ತಾರೆ. ನನ್ಗಂತೂ ಬಹಳ ಭಯ ಆಯ್ತದ ಕಣವ. ಏನು ವರಿ ಮಾಡ್ಕೋಬೇಡಿ ಅಮ್ಮ, ನಿಮ್ನ ಸೇಫ್ ಆಗಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋ ಜವಾಬ್ದಾರಿ ನಂದು. ನಿನ್ ಗೊತ್ತಾ ನಾನು ಎಲ್ಗೋಗ್ತೀನಿ ಅಂತ? ಹ್ಞೂ ಅಮ್ಮ, ನಿಮ್ ಮಗ ಬೈಕ್ ಬುಕ್ ಮಾಡುವಾಗ ಲೊಕೇಶನ್ ಹಾಕಿ ಬುಕ್ ಮಾಡಿರೋದು. ಮೊಬೈಲ್ ಅಲ್ಲೇ ಎಲ್ಲ ಇರುತ್ತೆ. ಅಯ್ಯೋ, ಜಾಗ ಅಂತಲ್ಲ, ಯಾರ ಮನೆ ಅಂತ ಗೊತ್ತಾ ನಿನ್ಗೆ? ಅಯ್ಯೋ, ಅದೆಲ್ಲ ಗೊತ್ತಾಗಲ್ಲ ಅಮ್ಮ. ಸರಿ, ನಿನ್ನ ಹೆಸರೇನಂದೆ? ನಿಧಿ. ನಿಧಿ. ಹಬ್ಬಬ್ಬ, ಬಂಗಾರದಂತ ಹೆಸರಿಟ್ಟವ್ರಪ್ಪ. ನೀನು ಹೆಸರಿಗೆ ತಕ್ಕಂಗೆ ಬಂಗಾರದಂಗೆ ಮಾತಾಡ್ತಾ ಇದೀಯ. ಈಗ ನಾನು ಎಲ್ಲೋಗ್ತಿದ್ದೀನಿ ಗೊತ್ತಾ? ನನ್ ಮಗಳಿಗೆ ಮಗು ಆಗ್ತಾ ಇದೆ. ನಾನು ಅಜ್ಜಿ ಆಗ್ತಾ ಇದ್ದೀನಿ. ಸೂಪರ್ ಅಮ್ಮ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನೋಡು, ಈ ಬ್ಯಾಗ್ ಅಲ್ಲಿ ನನ್ ಮೊಮ್ಮಗುಗೆ ಏನೇನ್ ಬೇಕೋ ಎಲ್ಲ ಇಟ್ಕೊಂಡಿದೀನಿ. ನಿಮ್ ಮಾತಲ್ಲೇ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಗೊತ್ತಾಯ್ತು. ಬನ್ನಿ ಕೂತ್ಕೊಳ್ಳಿ. ಆದಷ್ಟು ಬೇಗ ನಿಮ್ ಮಗಳು ಮನೆಗೆ ಸೇಫ್ ಆಗಿ ರೀಚ್ ಮಾಡಿಸ್ತೀನಿ. ನಾವಂತೂ ನೀನಿಲ್ಲ ಅಂದಿದ್ರೆ ಬೀದಿ ಪಾಲಾಗ್ಬಿಡ್ತಿದ್ವಿ ಕಣೆ. ನನಗೂ ನನ್ನ ಮೊಮ್ಮಕ್ಕಳಿಗೂ ಎಷ್ಟು ಪ್ರೀತಿ ಕೊಟ್ಟಿದೀಯ ನೀನು. ಅದರಲ್ಲೂ ನನ್ನ ಮೊಮ್ಮಗಳಿಗೆ ಹೊಸ ಬಾಳೆ ಕೊಟ್ಟಿದೀಯ. ಏನಿನ್ನೆಲ್ಲ ಉಪಕಾರ. ಸಾಕು ನೋಡು, ನಾನು ನಿನಗೆ ಉಪಕಾರ ಮಾಡಿದ್ದೀನಿ ಅಂತ ನಿನಗನ್ಸಿದ್ರೆ ಒಂದನ್ನು ಅರ್ಪಣೆ ಥರ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಿಬಿಡೆ. ಯಾಕೆ? ನೀನು ಮಾತಾಡಿದ್ರಲ್ಲಿ ತಪ್ಪೇನಿತ್ತು ಹೇಳು. ನೋಡು, ಈ ಥರ ಎಲ್ಲ ನೀನು ನನ್ನನ್ನು ಕ್ಷಮಿಸು ಅಂತೆಲ್ಲ ಕೇಳಿದ್ರೆ ನನಗೆ ತುಂಬ ಮುಜುಗರ ಆಗುತ್ತೆ ಕಣೆ. ಬಿಟ್ಟಾಕದನ್ನ. ಇದನ್ನೇ ಸುಮ್ಮನೆ ದೊಡ್ಡದಾಗಿ ಚೀಂಗಮ್ ಥರ ಎಳಿಬೇಡ. ಹೌದು ಕಣೆ, ನಾನು ಚೀನ್ಗೊಮ್ಮೆ. ನೋಡು, ಕೊನೆ ಸಲ ಕೇಳ್ತಾ ಇದ್ದೀನಿ, ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳ್ತೀಯೋ ಇಲ್ವೋ? ಇಲ್ಲ ಅಂದ್ರೆ ನಾನು ಏನೇ ಮಾಡ್ತೀಯ? ಏನ್ ಮಾಡ್ತೀನ ನೋಡು, ಆ ಟಿವಿ ಸ್ಟ್ಯಾಂಡ್ ಮೇಲೆ ನಿಂತ್ಕೊಂಡು 2 ಕೈ ಮೇಲೆ ಇತ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ. ನಾನೇನಾದ್ರೂ ಹೇಳಲಿಲ್ಲ ಅಂದ್ರೆ ಆ ಟಿವಿ ಮುರಿದು ಕೆಳಗೆ ಬಿದ್ದೋಗುತ್ತೆ. ಆಯ್ತು ಕಣಮ್ಮ, ನಾ ಕ್ಷಮಿಸಿದ್ದೀನಿ ನಿನ್ನ, ಸರಿನಾ? ಆದ್ರೂ ನೀನ್ ನನ್ನ ಹಠಮಾರಿ ಅಂದ. ನಿಮ್ಗೊಂದು ಸಾಂಗ್ ಸಜೆಸ್ಟ್ ಮಾಡ್ತೀನಿ, ಅದನ್ನ ರಿಂಗ್ಟೋನ್ ಆಗಿ ಸೆಟ್ ಮಾಡ್ಕೊಳ್ಳಿ. ಆಕರ್ಣನಂತೆ ನೀರಾರಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಮೊಮ್ಮಗು ಆಗ್ತಿದೆ ಅಂತ ತುಂಬಾ ಖುಷಿಯಿಂದ ಹೇಳ್ಕೊಂಡ್ರು. ಅದಕ್ಕೆ ಆ ಮಗುಗೆ ಏನಾದ್ರು ಗಿಫ್ಟ್ ಕೊಡ್ಸಿ ಅಂತ ಆ ದುಡ್ಡನ್ನ ಹಾಗೆ ಬಿಟ್ಟೆ. ಅವ್ರಿಗೆ ಖುಷಿ ಆಯ್ತಲ್ಲ, ನನಗೆ ಅದು ಸಾಕು. ನಾವು ಅವಾಗ ಈ ತರ ಹೆಲ್ಪ್ ಎಲ್ಲ ಮಾಡ್ತಾ ಇರ್ತೀವಿ. ರೋಡಲ್ಲಿ ವಯಸ್ಸಾದವ್ರು ಕಾಣಿಸಿದ್ರೆ ಅವ್ರ ಅಡ್ರೆಸ್ ಎಲ್ಲ ಕೇಳ್ಕೊಂಡೆ ಅವ್ರ ಮನೆ ತನಕ ಡ್ರಾಪು ಆಗ್ತಿರ್ತೀವಿ. ನೀವು ಇದನ್ನ ಮಾಡ್ತಿರೋದು ಆನ್ ಮಾಡಕ್ಕೆ ಅಂತ ನೆನ್ಪಿಟ್ಕೋಬೇಕು. ಈ ತರ ಫ್ರೀ ರೈಡ್ಸ್ ಕೊಡ್ತಾ ಹೋದ್ರೆ ಸಿಂಗಲ್ ಪೈಸೆನೂ ಸಂಪಾದನೆ ಮಾಡೋಕ್ಕಾಗಲ್ಲ. ಇವಳು ಮುಂಚೆ ಹಿಂಗೆಲ್ಲ ಮಾಡಿ ತುಂಬಾ ಲಾಸ್ ಮಾಡ್ಕೊಂತಿದ್ಲು. ಪಾರ್ಟ್ ಟೈಮ್ ಜಾಬ್ ಅಲ್ವಾ, ಹೆಂಗೋ ಮ್ಯಾನೇಜ್ ಆಗ್ತಿತ್ತು. ಆಕ್ಚುಲಿ ತುಂಬಾ ಒಳ್ಳೆ ಕೆಲಸ. ನಾವು ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಪರ್ ಡೇ 1000ದಿಂದ 1200 ದುಡಿತೀವಿ. 200 ರೂಪಾಯಿ ಬರೀ ಪೆಟ್ರೋಲ್ಗಂತಾನೆ ಎತ್ತಿಟ್ರೆ ನಮ್ಮ ಹತ್ರ 1000 ರೂಪಾಯಿ ಇಳಿಯುತ್ತೆ. ನಮ್ ಡೇ ಟು ಡೇ ಲೈಫ್ ಅಲ್ಲಿ ನಾವ್ ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಿಂದ ಖುಷಿ ಸಿಗುತ್ತೆ ಅಂದ್ರೆ ಅದಿನ್ನೂ ಒಳ್ಳೇದೇ ಅಲ್ವಾ? ಅದಕ್ಕೆ ದೊಡ್ಡೋರು ಹೇಳಿಲ್ವಾ, ದುಡ್ಡನ್ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಖುಷಿನ ಮತ್ತೆ ಪ್ರೀತಿನ ಸಂಪಾದನೆ ಮಾಡಕ್ ಆಗಲ್ಲ ಅಂತ. ಅದನ್ನೆಲ್ಲ ನಾವು ಈ ತರ ಕೆಲ್ಸದಿಂದ ಸಂಪಾದನೆ ಮಾಡ್ಬೋದು. ಆಕ್ಚುಲಿ ನಮ್ ಸುತ್ತಮುತ್ತ ಯಾರು ಇರ್ತಾರೆ, ನಾವ್ ಯಾರನ್ನ ಪ್ರೀತಿ ಮಾಡ್ತೀವಿ ಅದ್ರ ಮೇಲೆ ನಮ್ ಗುಣ ಡಿಸೈಡ್ ಆಗುತ್ತೆ. ನಾವು ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ನೀವ್ ಯಾವ್ದೋ ಒಳ್ಳೆ ಪರ್ಸನ್ ಜೊತೆನೆ ಇದ್ದೀರಾ ಅನ್ಸುತ್ತೆ. ಇಲ್ಲಿಗೆ 900 ರೂಪಾಯಿ ಸಂಪಾದನೆ ಮಾಡಿದ್ದೀನಿ. ಇದರಿಂದ ನನಗಾಗ್ಲಿ ಅಜ್ಜಿಗಾಗ್ಲಿ ಸಣ್ಣ ಪುಟ್ಟ ತೊಂದರೆ ಆದ್ರೂ ಹೆಲ್ಪ್ ಆಗುತ್ತೆ. ಸ್ವಾಭಿಮಾನ ಅಂತ ಕಲ್ಸ್ಕೊಟ್ಟಿದ್ದ ಅಜ್ಜಿಗೆ ಇತ್ತೀಚೆಗೆ ತುಂಬಾ ನೋವಾಗಿದೆ.
ಅಟ್ಲೀಸ್ಟ್ ಇದರಿಂದ ಆದ್ರೂ ಸಮಾಧಾನ ಆಗ್ಲಿ. ನನ್ ಮೊದಲನೇ ಸಂಪಾದನೆನ ಕರ್ಣ ಸರ್ಗ್ ಫೋನ್ ಮಾಡಿ ಹೇಳಿದ್ರೆ ಹೇಗಿರುತ್ತೆ? ಎಸ್. ಅಯ್ಯೋ ಬೇಡ ಬೇಡ ಬೇಡ, ಕರ್ಣ ಸರ್ಗೇನಾದ್ರು ನಾನು ಹೇಳಿದ್ರೆ ಯಾಕೆ ಆ ಕೆಲ್ಸಕ್ಕೆ ಸೇರಿದೆ, ಎಷ್ಟು ಸಂಬಳ, ಏನು ಎತ್ತ ಅಂತ 1000 ಕ್ವಶನ್ ಮಾಡಿ ಆ ಕೆಲ್ಸನೇ ಬಿಡಿಸ್ಬಿಡ್ತಾರೆ. ಅವ್ರಿಗೆ ಹೇಳ್ದಿರೋದೇ ವಾಸಿ. ಆದ್ರೆ ಏನ್ ಮಾಡ್ಲಿ, ನನ್ ಖುಷಿನ ಯಾರ ಹತ್ತಾದ್ರೂ ಹಂಚ್ಕೊಳ್ಳೇಬೇಕು. ಯಾರಿಗ್ ಫೋನ್ ಮಾಡ್ಲಿ? ಕರ್ಣ ಸರ್ಗೆ ಫೋನ್ ಮಾಡಿ ಹೇಳೋಣ, ಆದ್ರೆ ಈ ಕಾರಣನ ಹೇಳದ್ ಬೇಡ. ಹಲೋ. ಹಾಯ್ ಸರ್, ಏನಂದ್ರೆ ಅಕ್ಕನ ಮದ್ವೆ ಓಡಾಡೋ ಟೈಮಲ್ಲಿ ನಾವೊಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿದ್ವಲ್ಲ, ಅದ್ ಎಲ್ಲಿ ಅಂತ ನಿಮ್ಗೆ ನೆನ್ಪಿದ್ಯಾ? ಇಲ್ಲ, ಗೊತ್ತಿಲ್ಲ. ನೆನ್ಪು ಮಾಡ್ಕೊಂಡ್ರೆ ತಾನೇ ಗೊತ್ತಾಗೋದು. ನೆನ್ಪು ಮಾಡ್ಕೊಳ್ಳಿ. ನಂಗೆ ನೆನಪಿಲ್ಲ. ಅಲ್ಲ ಸರ್, ಯಾವತ್ತು ಯಾವ್ದನ್ನು ಮರಿದಿರೋರು ಇದನ್ ಮರ್ತಿದ್ದೀರಾ ಅಂದ್ರೆ ನನಗೆ ನಂಬಕ್ ಆಗ್ತಿಲ್ಲ. ಏನಾಯ್ತು ಸರ್, ನಿಮ್ ವಾಯ್ಸ್ ಯಾಕೆ ಡಲ್ ಆಗಿದೆ? ಸರ್ ಏನಾದ್ರು ಮಾತಾಡಿ, ಏನಾಯ್ತು? ನಿತ್ಯ ಕುತ್ಕೆಲಿರೋ ತಾಳಿ ಕಟ್ಟಾಗೆಲ್ಲೋ ಬಿದೋಗಿತ್ತು. ಆ ವಿಷಯ ಮನೆಯವ್ರಿಗೆ ಗೊತ್ತಾಗಿದೆ. ಈಗ ಇನ್ನೊಂದ್ಸಲ ತಾಳಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ.